ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮದುವೆಗೆ ಹಣ ವಿತ್ಡ್ರಾ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಇದು. ಮದುವೆಗೆ ಹಣ ವಿತ್ಡ್ರಾ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮ ಬದಲಾವಣೆಗೆ ಕೇಂದ್ರ ಸರ್ಕಾರ ಈಗ ಚಿಂತನೆಯನ್ನ ನಡೆಸಿದೆ. ಆರ್ಬಿಐ ನಿಯಮಗಳಲ್ಲಿ ಶೀಘ್ರವೇ ಬದಲಾವಣೆ ಬರುವಂತಹ ಸಾಧ್ಯತೆಗಳಿದೆ. ಆರ್ಬಿಐ ವಿಧಿಸಿರುವಂತಹ ನಿಯಮಗಳ ಸಂಬಂಧ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ಬಳಿಕ ನಿಯಮಾವಳಿಗಳಲ್ಲಿ ಸಡಿಲಿಕೆ ಸಾಧ್ಯತೆ. 2.5 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಳ್ಳಬಹುದಾಗಿತ್ತು. ಅದು ಕೂಡ ಸೂಕ್ತ ದಾಖಲೆಗಳನ್ನ ಒದಗಿಸಿ ಡ್ರಾ ಮಾಡಿಕೊಳ್ಬೇಕಾಗಿತ್ತು. ಈಗ ಅದನ್ನ ಸಡಿಲಿಸುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಬಿಐ ವಿಧಿಸಿರುವಂತಹ ನಿಯಮಗಳ ಸಂಬಂಧ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಈ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪರಿಶೀಲನೆಯ ನಂತರ ನಿಯಮಾವಳಿಗಳಲ್ಲಿ ಸಡಿಲಿಕೆಯನ್ನ ಕೊಡ್ತಾರೆ, ಸಡಿಲಿಕೆ ಮಾಡ್ತಾರೆ ಅನ್ನುವಂತ ಮಾತುಗಳಿರುವಂತದ್ದು. ಇನ್ನೇನು ಕೆಲ ಹೊತ್ತಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಯಾವ ರೀತಿಯಾದಂತ ಸಡಿಲಿಕೆಯನ್ನ ಮಾಡ್ತಾರೆ, ನಿಯಮಾವಳಿಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡ್ತಾರೆ ಅನ್ನೋದನ್ನ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಸಾಕಷ್ಟು ಜನ ಒಂದ್ ರೀತಿ ಗಾಬರಿಗೆ ಒಳಗಾಗಿದ್ರು, ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಪರಿಶೀಲನೆಯನ್ನ ನಡೆಸ್ತೀವಿ, ಹಾಗೆ ಏನು ನಿಯಮಾವಳಿಗಳಿದ್ದಾವೆ, ನಿರ್ಬಂಧನೆಗಳಿದ್ದಾವೆ, ಅವುಗಳನ್ನ ಸಡಿಲಿಕೆ ಮಾಡ್ತೀನಿ ಅನ್ನುವಂತ ಬಗ್ಗೆ ಅಂದ್ರೆ ಇವತ್ತೇ ಮಾಡುವಂತದ ಏನೆಲ್ಲ ಪರಿಶೀಲನೆ ನಡೀತಾ ಇದೆ, ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅರುಣ್ ಜೇಟ್ಲಿ ಅಂತ? ಮಾದೇಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆಗೆ 2.5 ಲಕ್ಷ ರೂಪಾಯಿ ವಿತ್ಡ್ರಾ ಮಾಡ್ಲಿಕ್ಕೆ, ಅಕೌಂಟ್ ನಿಂದ ವಿತ್ಡ್ರಾ ಮಾಡ್ಲಿಕ್ಕೆ ನಿನ್ನೆ ಅಷ್ಟೇ RBI ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಆದ್ರೆ ಆ ಸುತ್ತೋಲೆ ಏನಿದೆ ಅದು ಅತ್ಯಂತ ಕ್ಲಿಷ್ಟಕರ ಮತ್ತೆ ಪಾಲಿಸ್ಲಿಕ್ಕೆ ಅಸಾಧ್ಯವಾದಂತಹ ಕೆಲವೊಂದಿಷ್ಟು ನಿಯಮಗಳನ್ನ ಒಳಗೊಂಡಿರುವಂತದ್ದು. ಅವುಗಳಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಏನು ವಧು ಅಥವಾ ವಧುವಿನ ಪೋಷಕರು ಅಥವಾ ವರನ ಪೋಷಕರು ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅಕೌಂಟ್ ನಿಂದ ಗರಿಷ್ಠ ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ ಹಣವನ್ನು ವಿಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಅಷ್ಟರ ಮಟ್ಟಿಗೆ ಮಿತಿಗಳನ್ನು ಈಗಾಗಲೇ RBI ಹೇರಿರುವಂತದ್ದು. ಇದ್ರ ಜೊತೆಗೆ ಬ್ಯಾಂಕ್ ಇಂದ ಹಣ ವಿಡ್ರಾ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಯಾರಿಗಾದ್ರೂ, ಉದಾಹರಣೆಗೆ ಮದುವೆ ಹಾಲ್ ಬುಕ್ಕಿಂಗ್ ಆಗಿದ್ರೆ ಮತ್ತೆ ಅಡುಗೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನಾದ್ರೂ ಮುಂಗಡ ಪಾವತಿ ಏನಾದ್ರೂ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಬ್ಯಾಂಕುಗಳಿಗೆ ಕೊಡಬೇಕಾಗಿರುವಂತದ್ದು ಕಡ್ಡಾಯ ಎನ್ನುವಂತ ಅಂಶವನ್ನ ನಿನ್ನೆ ಸುತ್ತೋಲೆಯಲ್ಲಿ ಹೊರಡಿಸಿರುವಂತದ್ದು. ಅದಕ್ಕಿಂತಲೂ ಮುಖ್ಯ ಏನು ಅಂತ ಹೇಳಿದ್ರೆ, ಯಾರಿಗೆಲ್ಲ ಮದುವೆಯ ಸಮಾರಂಭಕ್ಕಾಗಿ ಯಾರಿಗೆಲ್ಲ ಹಣದ ಪಾವತಿಯನ್ನ ಮಾಡಬೇಕಾಗತ್ತೆ ಅವ್ರದ್ದೆಲ್ಲ ಸಂಪೂರ್ಣ ಪಟ್ಟಿಯನ್ನ ನೀವು ಸಲ್ಲಿಕೆ ಮಾಡಬೇಕು. ಒಂದು ವೇಳೆ ಜೊತೆಗೆ ಯಾರಿಗೆ ಹಣ ಪಾವತಿ ಮಾಡಬೇಕು ಅವರ ಬಳಿ ಅಕೌಂಟ್ ಇಲ್ಲ ಎನ್ನುವಂತ ಅಂಶವನ್ನ ಬ್ಯಾಂಕಿನ ಗಮನಕ್ಕೆ ಮೊಟ್ಟ ಮೊದಲು ತರಬೇಕು ಎನ್ನುವಂತ ಒಂದು ನಿಯಮವನ್ನ ನಿನ್ನೆ RBI ವಿಧಿಸಿರುವಂತದ್ದು. ಅಂತ ಹೇಳಿದ್ರೆ ಯಾರೇ ಆಗ್ಲಿ, ಪೋಷಕರು ಅಥವಾ ವಧು ಅಥವಾ ವರ ಯಾರೇ ಬ್ಯಾಂಕಿಂದ 2.5 ಲಕ್ಷ ರೂಪಾಯಿ ಹಣ ವಿಡ್ರಾ ಮಾಡಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವೆಡ್ಡಿಂಗ್ ಕಾರ್ಡ್ ಜೊತೆಗೆ ಹಾಲ್ ಮತ್ತೆ ಕ್ಯಾಟರಿಂಗ್ ಅವರಿಗೆ ಯಾರಿಗೆಲ್ಲ ಮುಂಗಡ ಪಾವತಿ ಆಗಿದೆ, ಎಷ್ಟಾಗಿದೆ, ಯಾವ ರೂಪದಲ್ಲಿ ಆಗಿರುವಂತದ್ದು, ಮತ್ತೆ ಯಾರಿಗೆ ಹಣ ಪಾವತಿ ಮಾಡ್ತೀವಿ ಅವರ ಹತ್ರ ಇದು ಬ್ಯಾಂಕ್ ಅಕೌಂಟ್ ಇಲ್ಲ ಎನ್ನುವಂತ ಅಂಶಗಳನ್ನ ಒಳಗೊಂಡಂತಹ ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಆ ದಾಖಲೆಗಳನ್ನ ಬ್ಯಾಂಕ್ನವರು ತಮ್ಮ ಬಳಿ ಇಟ್ಕೊಂಡಿರ್ಬೇಕು. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ಪರಿಶೀಲನೆ ಒಳಪಡಿಸ್ತೀವಿ ಎನ್ನುವಂತಹ ಸುತ್ತೋಲೆಯನ್ನ ನಿನ್ನೆ RBI ವಿಧಿಸಿತ್ತು. RBI ಈ ಸುತ್ತೋಲೆ ಏನಿದೆ ಅದು ತೀವ್ರ ಟೀಕೆಗೆ ಒಳಗಾಗಿತ್ತು. ಯಾಕಂತ ಹೇಳಿದ್ರೆ ಮದುವೆಯಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾರಿಗೆಲ್ಲ ಪಾವತಿ ಮಾಡ್ಬೇಕಾಗತ್ತೆ ಎನ್ನುವಂತಹ ಪಟ್ಟಿಯನ್ನ ಕೊಡ್ಕೊಂಡು ಕೂರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಯಾರು ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಯಾವುದೆಲ್ಲ ಮದುವೆಗಳು ನಿಗದಿ ಆಗಿವೆ ಅವಕ್ಕೆಲ್ಲ ಈ ದಾಖಲೆಗಳನ್ನ ಪಟ್ಟಿ ಮಾಡಿಕೊಂಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಟೀಕೆಗೆ RBI ಒಳಗಾಗಿತ್ತು. ಹೀಗಾಗಿ ಈ ಟೀಕೆಗಳ ಹಿನ್ನೆಲೆಯಲ್ಲಿ ಇವತ್ತು ಹಣಕಾಸು ಸಚಿವರು RBI ಜೊತೆಗೆ ಮಾತುಕತೆಯನ್ನ ನಡೆಸಬಹುದು ಎನ್ನುವಂತ ಒಂದು ಸುದ್ದಿ ಈಗ ಬರ್ತಿರುವಂತದ್ದು. ಮಾತುಕತೆಯ ಬಳಿಕ ನಿಯಮಾವಳಿಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾರೆ ಎನ್ನುವಂತಹ ಸುದ್ದಿ ಬರ್ತಿದೆ ಮಾದೇಶ್. ಓಕೆ ಅಕ್ಷಯ್, ಅಂದ್ರೆ ಈಗ ಮದುವೆ ಮಾಡೋದೇ ತುಂಬಾ ಕಷ್ಟದ ಕೆಲಸ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ದಾಖಲೆಗಳನ್ನು ಒದಗಿಸಬೇಕು ಅದು ಇದು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ ಯಾರಿಗೆ ಆದ್ರೂ ಕೂಡ. ಅಂದ್ರೆ ಯಾವೆಲ್ಲ ನಿಯಮಾವಳಿಗಳನ್ನ ಸಡಿಲಿಸಬಹುದು ಅನ್ಸುತ್ತೆ, ಅಂದ್ರೆ ಕಷ್ಟಕರವಾದಂತಹ ನಿಯಮಾವಳಿಗಳು ಯಾವೆಲ್ಲ ಇದಾವೆ ಅಂತ?
ಮಾದೇಶ್ ನಿನ್ನೆ RBI ಸುತ್ತೋಲೆಯಲ್ಲಿ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಿತ್ತು, ಏನಂತ ಹೇಳಿದ್ರೆ ಸಾಧ್ಯವಾದಷ್ಟು ಬ್ಯಾಂಕ್ಗಳು ಯಾರೆಲ್ಲ ಮದುವೆಗೆ ಹಣ ವಿಡ್ರಾ ಮಾಡ್ತಾರೆ ಅವರು ಸಾಧ್ಯವಾದಷ್ಟು ನೆಟ್ ಬ್ಯಾಂಕಿಂಗ್, ಚೆಕ್, ಕ್ರೆಡಿಟ್ ಕಾರ್ಡ್ ಜೊತೆಗೆ ಏನು ಡಿಡಿಗಳ ಮುಖಾಂತರ ಹಣ ಪಾವತಿಗೆ ಹೆಚ್ಚಿನ ಉತ್ತೇಜನವನ್ನ ಕೊಡಬೇಕು ಅಂತ ಹೇಳಿದ್ರೆ ನಗದು ರೂಪದಲ್ಲಿ ಯಾರಿಗೆಲ್ಲ ಪಾವತಿ ಮಾಡಲಾಗ್ತಿದೆ ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಲಿಕ್ಕೆ ಗಮನ ಹರಿಸಬೇಕೆನ್ನುವಂತ ಏನು ಆದೇಶವನ್ನ ನಿನ್ನೆ ಬ್ಯಾಂಕುಗಳಿಗೆ ನೀಡಿತ್ತು. ಹೀಗಾಗಿ ಉದಾಹರಣೆಗೆ ಯಾರ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಕ್ಷಮಿಸಿ ಯಾರ ಹೆಸರಲ್ಲಿ ಅಕೌಂಟ್ ಇಲ್ಲ ಅವರ ಪಟ್ಟಿಯನ್ನ ಕೊಡುವಂತದ್ದಾಗ್ಲಿ ಅಥವಾ ಈಗಾಗಲೇ ಮದುವೆ ಹಾಲ್ ಮತ್ತೆ ಕ್ಯಾಟರಿಂಗ್ಗೆ ಮುಂಗಡ ಪಾವತಿ ಏನು ಮಾಡಲಾಗಿದೆ ಅದರ ಮಾಹಿತಿಗಳನ್ನ ಕೊಡುವಂತ ಕೆಲವೊಂದು ಅಂಶಗಳನ್ನ RBI ಸಡಿಲಿಸುವಂತಹ ಸಾಧ್ಯತೆ ಇದೆ. ಮಾದೇಶ್. ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ₹500 ಹಾಗೂ ₹1,000 ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನ ಕಡಿಮೆ ಮಾಡಿದೆ. ದೇಶದಲ್ಲಿ ₹500 ಹಾಗೂ ₹1,000 ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.